ನಂದಿನಿ, ನೀನು ನನಗೆ ಸೊಸೆಯಾಗಿ ಬಂದು ನನ್ನ ಜವಾಬ್ದಾರಿನೆಲ್ಲ ನೀನ ತಗೊಂಡು ನಾನು ಸಂಪೂರ್ಣ ದೇವರ ಸೇವಾ ಮಾಡ್ಕೊಂಡಿರು ಹಂಗ ಮಾಡಿಬಿಟ್ಟಿವ. ಈಗ ನಿನಗೂ ಗಂಗಾ ಸೊಸೆಯಾಗಿ ಬಂದು ನಿನ್ನ ಜವಾಬ್ದಾರಿನೆಲ್ಲ ಅಕ್ಕಿ ತಗೊಂಡು ನೀನು ದೇವರ ಸೇವಾ ಮಾಡು ಹಂಗ ಆತು ನೋಡು. ಮುಂದಿನ ಪಾಳಿ ನಮ್ಮ ಗಂಗಾದ್ದು. ಆದ್ರ ಅಕ್ಕಿಗೆ ಸೊಸಿ ಬರೋ ತನಕ ನಾನು ಗಟ್ಟಿಯಾಗಿರ್ಬೇಕಲ್ಲ ನಮ್ಮವ್ವ. ಅದ್ರ ಕತೆ ಹೇಳು. ಅಯ್ಯೋ ಅಜ್ಜಮ್ಮ, ಪ್ರತಿ ಹೊಸ ಕೆಲ್ಸ ಇದೆ ಅಂತ ಹೇಳಿದ್ರೆ ನಾನೇ ಮಾಡ್ತಿದ್ದೆ. ಗಂಗಾ, ನೀ ಮಲಗುದ್ ಬಿಟ್ಟು ಇಲ್ಯಾಕ್ ಬಂದಿ? ನಮ್ಮಂಗ ದೇವ್ರ ಸೇವಾ ಮಾಡ್ಲಿಕ್ಕೆ ಇನ್ನೂ ಬಹಳ ವೇಳೆ ಅದವ. ಹೋಗುವ, ಮಲ್ಕೋ ಹೋಗು. ಪರವಾಗಿಲ್ಲ ಅಜ್ಜಮ್ಮ, ನಾನು ಇನ್ನೊಂದ್ ಸ್ವಲ್ಪ ಹೊತ್ತು ನಿಮ್ ಜೊತೆ ಇದ್ದು ಹೋಗ್ತಿ. ಗಂಗಾ, ಹೊಸದಾಗಿ ಮದ್ವೆ ಆಗಿರೋ ಹುಡುಗನ್ನ ಇಷ್ಟೊತ್ನಾಗ ಬಿಟ್ಟು ಹಂಗ ಬಂದಿಯಲ್ಲ? ನನ್ ಮಗ ತಾನಾಗ್ ತಾನ ಬಂದ್ ಕರಿಯೋ ಮೊದ್ಲ ನೀ ಹೊಂಡ್ ಮೊದ್ಲ. ಅವ ಯಾವಾಗ ಕೂಗ್ತಾನೆ ಅಂತ ಅವನ್ ಕೂಗಿಗೋಸ್ಕರನೇ ನಾನು ಕಾಯ್ತಾ ಇದ್ದೆ. ಹುಚ್ಚ ಹುಡುಗಿ, ಲಗ್ನ ಆದ್ರೂ ನೀ ಒಂಚೂರು ಬದ್ಲಾಗೇ ಇಲ್ಲ ನೋಡುವ. ಎಲ್ಲಾ ಕೆಲ್ಸಾನು ನಾನು ಒಬ್ಬಾಕಿನೋ ಮಾಡ್ತೀನಿ ಅಂತ ಮೈ ಮೇಲೆ ಹಾಕೊಂಡ್ಬಿಡ್ತಿದ್ದಿ. ನೋಡಿಲ್ಲೇ, ಅವ ಆಗಲ್ಲೇನ ಕೋಲಿಗೆ ಹೋಗ್ಯಾನ. ನೀನು ಹೋಗವ, ಈಗಾಗ್ಲೇ ಅವ ಹುಡುಕ್ತಿರ್ಬಹುದು. ಯಾಕೆ ಗೌರಿ, ಇನ್ನು ಮಲ್ಕೊಂಡಿಲ್ಲ? ನೀವು ಮಲ್ಕೊಳ್ಳಿ, ನಾನು ಆಮೇಲೆ ಮಲ್ಕೋತೀನಿ. ಯಾಕ ನಿದ್ದೆ ಅಂದ್ರೆ ಬರ್ಲಿಕ್ಕತ್ತಿಲ್ಲನು? ಒಂದು ಕೆಲಸ ಮಾಡೋಣ, ವಾಕ್ ಹೋಗಿ ಬಂದ್ಬಿಡು ಬಾ. ಅಯ್ಯೋ ಬೇಡ, ನಾನು ಆಚೆ ಬರಲ್ಲ, ಚಳಿ ಆಗುತ್ತೆ. ನಾ ಮಲ್ಕೋತೀನಿ, ನೀವು ಮಲ್ಕೊಳ್ಳಿ. ಅಯ್ಯೋ, ನನ್ನ ಟೆನ್ಷನ್ ನನಗಾದ್ರೆ ಇವನ್ಗೆ ಯಾಕೋ ಮಲ್ಗೋ ಹಂಗೆ ಕಾಣ್ತಿಲ್ಲ. ಹಿಂಗೆ ಬಿಟ್ಟರೆ ನಂಗೆ ಮೊಬೈಲ್ ನೋಡೋಕ್ಕೂ ಆಗಲ್ಲ. ಏನಾದರೂ ಮಾಡಿ ಇಲ್ಲಿಂದ ಹೊರಗೆ ಕಳಿಸ್ಬೇಕಲ್ಲ. ಏನು ಮಾಡಲಿ? ಗೌರಿ, ಮಲ್ಕೋ ಬಂದ್ರೆ ಯಾಕೆ ಇಷ್ಟು ಯೋಚನೆ ಮಾಡ್ಲಿಕ್ಕತ್ತಿ? ರೀ, ನಿಮ್ಮ ಮುಖ ಎಲ್ಲ ಯಾಕೆ ಹಿಂಗೆ ಬೆವುತಿದೆ? ಹೋಗಿ ಮುಖ ತೊಳ್ಕೊಂಬನ್ನಿ. ಬೆವ್ರ ಇಲ್ಲ ಗೌರಿ, ಮುಖ ಎಲ್ಲ ಬೆವ್ತು ಅಂಟಾಗಿದೆ. ನಾನು ಸುಮ್ಮನೆ ಸುಳ್ಳು ಹೇಳ್ತೀನಾ? ನೀ ಸುಳ್ಳು ಹೇಳಿಕತ್ತಿ ಅಂತ ಹೇಳಿದ್ ನಾನು. ಈ ಮುಖ ತೊಳ್ಕೊಂಡು ಎಲ್ಲಿಗೆ ಹೋಗೋದದ? ಮುಂಜಾನೆ ತೊಳ್ಕೊಂಡ್ರೆ ಆತು. ರಾತ್ರಿ ಮುಖ ತೊಳಿದೆ ಮಲ್ಕೊಂಡ್ರೆ ಮುಖ ಅಂಟಾಗಿ ಪಿಂಪಲ್ಸ್ ಆಗುತ್ತೆ. ಆ ಅಂಟು ನನ್ನ ಮುಖಕ್ಕೂ ತಾಗಿ ನನಗೂ ಪಿಂಪಲ್ಸ್ ಆಗುತ್ತೆ. ನಾನು ಚೆನ್ನಾಗಿ ಕಾಣೋದು ನಿಮ್ಗೆ ಇಷ್ಟ ಇಲ್ವಾ? ನಾನು ಯಾವಾಗ್ಲೂ ಗೊಂಬಿ ತರಾನೇ ಕಾಣ್ಬೇಕು. ಈಗ ಮುಖ ತಗೊಂಡ್ಬಂದ್ಬಿಡ್ತೀನಿ ಆತು. ಯಾಕೆ ನಿಂತ್ರಿ? ಮುಖ ತೊಳ್ಕೊಂಡ್ಮೇಲೆ ಟವಲ್ ಬೇಡನು? ಅಲ್ಲೇ ಅದಲ್ಲ, ಅದನ್ನ ಕೊಡು. ನಾನು ಇದ್ದೀನಲ್ವಾ, ನಾನೇ ಕೊಡ್ತೀನಿ. ನನ್ನ ರಾಜಂಗೆ ನಾನು ಟವೆಲ್ ತಂದ್ಕೊಡಲ್ವಾ? ಮೊಬೈಲ್ ಎಲ್ಲೋಯ್ತು? ಇಲ್ಲೇ ಇಟ್ಟಿದ್ನಲ್ಲ. ಗಂಗಾ ಏನಾದ್ರು? ಗಂಗಾ ಅಕ್ಕ ತಗಳವ, ನಾ ಆಗಲೇ ನಿನಗೆ ಹೇಳಿದ್ನಿಲ್ಲೋ ಅವ ನಿನ್ನ ಹುಡುಕ್ತಿರ್ತಾನ ಅಂತ. ಈಗ ನೋಡು. ಗಂಗಾ, ನನ್ ಮಗ ಬಂದ ನೀನ್ ಎತ್ಕೊಂಡ್ ಹೋಗೋ ಮೊದ್ಲ ನೀನ ಹೋಗ್ಬಿಡ.
ನೋಡವ ನನ್ನ ಸಕ್ರೆ ಗೊಂಬಿನ ಭಾಳ ಹೊತ್ತು ಕಾಯಿಸ್ಬೇಡ. ಕುಣ್ ಹೋಗು. ಗಂಗಾ ಗಂಗಾ ಸಾಗರ ಇಂತಕ್ ಹೀಗ್ ಹೋಗ್ತಿದ್ದ. ಗಂಗಾ ನೀ ಬಾ. ಯಾಕ್ ಸಾಗರ, ಏನಾತು? ಎಂತಕ್ ಹೀಗೆ ಹೇಳ್ಕೊಂಡ್ ಬರ್ತಿದ್ದೆ? ಗಂಗಾ ಇಲ್ಲಿಟ್ಟಿದ್ ನನ್ ಮೊಬೈಲ್ ನಂಗೆ ಕಾಣ್ತಿಲ್ಲ. ಹೇಳೋ ಎಲ್ಲೋತೋ? ನಂಗ್ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ, ನಿಂಗ್ ಗೊತ್ತದ. ಹೇಳು ಎಲ್ಲಿಟ್ಟಿದಿ ಅಂತ. ಸಾಗರ ಎಂತಕ್ ಹೀಗ್ ಮಾತಾಡ್ತಿದ್ದೆ? ನಾನೆಂತಕ್ ನಿನ್ ಫೋನ್ ತಗ? ಯಾಕಂದ್ರೆ ಗಂಗಾ ನನ್ ಪೇಷನ್ಸ್ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ. ನನ್ ಮೊಬೈಲ್ ನಂಗೆ ಕೊಟ್ಬಿಡು. ಸಾಗರ ನನ್ನ ಹಣೆಗೂ ನಂಗೆ ಗೊತ್ತಿಲ್ಲ. ಇಲ್ಲೇ ಎಲ್ಲೋ ಇಟ್ಟಿರ್ತೆ, ಸರಿಯಾಗಿ ನೋಡು. ಎಲ್ಲ ಕಡೆ ಹುಡ್ಕಾದ್ ಗಂಗಾ, ಮೊಬೈಲ್ ಎಲ್ಲೂ ಇಲ್ಲ. ಈ ರೂಮ್ಗ ನಿನ್ನ ಬಿಟ್ರೆ ಬೇರೆ ಯಾರು ಬರಂಗಿಲ್ಲ. ಒಂದು ಮೊಬೈಲ್ ನನ್ನ ಹತ್ರ ಇರ್ಬೇಕು, ಇಲ್ಲ ಅಂದ್ರೆ ನಿನ್ನ ಹತ್ರ ಇರ್ಬೇಕು. ಈಗ ನನ್ನ ಹತ್ರ ಇಲ್ಲ ಅಂದ್ಮೇಲೆ ಅದ್ ನಿನ್ನ ಹತ್ರನೇ ಇರ್ಬೇಕಲ್ಲೇನಾ? ಅಂದ್ರೆ ನನ್ ಕಳ್ಳಿನ? ನಾನ್ ನಿನ್ನ ಕಳ್ಳಿ ಅಂತ ಹೇಳ್ತಿಲ್ಲ ಗಂಗಾ. ನನ್ ಮೊಬೈಲ್ ಎಲ್ಲದ ಅಂತ ನಾ ಕೇಳಲಿಕ್ಕತ್ತೀನಿ ಅಷ್ಟ. ಮೊಬೈಲ್ ನಂಗೆ ಕೊಟ್ಬಿಡು, ಅದ್ ನಂಗೆ ಬಹಳ ಇಂಪಾರ್ಟೆಂಟ್ ಅದ. ಅದ್ ನಿಂಗೆ ಎಷ್ಟು ಇಂಪಾರ್ಟೆಂಟ್ ಇತ್ತು ಅಂತ ನಂಗೆ ಗೊತ್ತಿದ್ದು ಸಾಗರ. ನಿನಗೆ ಇಂಪಾರ್ಟೆಂಟ್ ಆಗಿರೋ ಯಾವ್ದನ್ನು ನಾನು ನಿನ್ನಿಂದ ದೂರ ಮಾಡಲ್ಲ. ಹಾಗಾದ್ರೆ ದಯವಿಟ್ಟು ನನ್ನ ಮೊಬೈಲ್ ನಂಗೆ ಕೊಟ್ಬಿಡು. ನಂಗೆ ಸಿಟ್ ಬರ್ಸ್ಬೇಡ. ಸಾಗರ ನಂಗೂ ಗೊತ್ತಿಲ್ಲ ಅಂತ ಹೇಳ್ದೆ ಅಲ್ದ, ಇಲ್ಲೇ ಎಲ್ಲೋ ಇಟ್ಟಿರ್ತೆ, ಹುಡುಕ್ ಕೊಡ್ತಿ. ನಂಗೆ ಎಂದೂ ಬೇಡ. ಅದ್ ನಿನ್ ಫೋನ್ ಆಗಿರ್ಲಿ, ನಿನ್ ಮನ್ಸಾದ್ರೂ ಆಗಿರ್ಲಿ. ಚಾರ್ಜ್ ಆಗಿದೆ, ಸ್ವಿಚ್ ಆನ್ ಮಾಡ್ತೀನಿ. ಪ್ಯಾಟರ್ನ್ ಕೇಳ್ತಿದ್ಯಲ್ಲ, ಏನಿರ್ಬೋದು? ಗೌರಿ, ಬಂದೆ. ನೀ ಏನ್ ಬರೋದು ಬೇಡ, ನಾನ ಬಂದೆ. ಅದೇ ತೊಂದರೆ ಆಗಿದ್ದು. ಛೇ, ಈಗ್ಲೂ ಫೋನ್ ನೋಡಕ್ ಆಗ್ಲಿಲ್ಲ. ಗೌರಿ, ಈಗ ನಿನ್ ಮುಖ ಬಿಟ್ಟು ನೋಡು. ಗೌರೆಲ್ಲ ಹೋಗ್ಯದ, ಅಂಟಿದಿನೋ ಇಲ್ಲ ನೋಡು. ಈಗೇನು ಇಲ್ಲ, ನೀವು ಮಲ್ಕೊಳ್ಳಿ. ಸರಿ, ನನ್ನ ಟ್ರ್ಯಾಕ್ ಪ್ಯಾಂಟು ಟಿ ಶರ್ಟ್ ಕೊಡು. ಏನ್ ಮಾಡ್ಲಿ? ಮೊಬೈಲ್ ಹೇಗ್ ನೋಡ್ಲಿ? ಇವ್ರು ಬೇರೆ ಇಲ್ಲೇ ಇದ್ದಾರೆ. ಸಾಗರ, ಒಂದ್ ಫೋನ್ ಸಿಕ್ಕಿಲ್ಲ ಅಂತ ಎಂತಕ್ ಹೀಗ್ ಮಾಡ್ತಿದ್ದೆ? ಮನೇಲಿಟ್ ಫೋನ್ ಸಿಗ್ದೆ ಎಲ್ಲಿ ಹೋಗ್ತು? ನಾಳೆ ನಿಧಾನವಾಗಿ ಹುಡ್ಕೋಣ. ಬಾ ಸಾಗರ, ಮಲ್ಗು. ಗಂಗಾ, ನಾನು ನಿನ್ಗೆ ಏನಾದ್ರು ತ್ರಾಸ್ ಕೊಡ್ಲಿಕ್ಕತ್ತೀನೇನೋ? ಇಲ್ವಲ್ಲ, ಹೋಗ್ ನೀ ಹೋಗ್ ಮಲ್ಕೋ. ಎಂತಕ್ ಹೀಗ್ ಹಠ ಮಾಡ್ತಿದ್ದೆ? ಬಾರೋ ಮಲ್ಗು. ಅರೆ, ನನ್ ಫೋನ್ ನಾ ಹುಡ್ತೇನೆ, ನೀ ಯಾಕೆ ನಂಗೆ ತ್ರಾಸ್ ಕೊಡ್ಲಿಕ್ಕತ್ತಿ? ಹೋಗ್ ಮಲ್ಕೋ. ಸಾಗರ, ಏನಿದು? ಸರ್ವತ್ನಾಗ ಯಾಕೆ ಗದ್ದಲ ಮಾಡತ್ತೀರಿ? ಡ್ಯಾಡ್, ನಾ ರೂಮ್ನಾಗ ಇಟ್ಟಿರೋ ಫೋನ್ ನಂಗೆ ಸಿಗ್ತಿಲ್ಲ.
ಅದಕ್ಕ ಹುಡ್ಕ್ಲಿಕ್ಕತ್ತೀನಿ. ಯಾಕ ನನ್ನ ಮೊಬೈಲ್ ನಾ ಹುಡ್ಕ್ಲಿಕ್ಕ ಈ ಮನೆಯೊಳಗೆ ಎಲ್ಲರದು ಪರ್ಮಿಷನ್ ತಗೊಳ್ಬೇಕೇನೋ? ಪರ್ಮಿಷನ್ ಏನು ತಗೋಬೇಕಂತಿಲ್ಲ ಸಾಗರ. ಒಂದು ಫೋನ್ಗೋಸ್ಕರ ಅದು ಈ ನಡರಾತ್ರಾಗ ಇಡೀ ಮನೆ ಕಿತ್ತಾಡ್ಲಿಕ್ಕತ್ತಿಯಲ್ಲ, ಅದು ನಿಂಗೆ ಸರಿ ಅನಿಸ್ತದನು? ಸಾಗರ್, ಮೊಬೈಲ್ ಇಲ್ಲಾಂದ್ರೆ ಪ್ರಪಂಚ ಮುಳುಗಿ ಹೋಗೋದಿಲ್ಲ. ಮನೆಯೊಳಗಿದ್ದಿದ್ ಮೊಬೈಲ್ ಎಲ್ಲಿ ಹೋಗ್ತದ? ಸಿಗ್ತದ. ಅಂತ ರಾಜಕಾರಿ ಏನದ ಮೊಬೈಲ್ ಒಳಗ? ಈಗ ಹೋಗಿ ಮಕ್ಕೋ ಹೋಗು. ಗಂಗಾ, ಕರ್ಕೊಂಡು ಹೋಗವ. ಇಲ್ಲ, ನೀವೆಲ್ರೂ ಮಲ್ಕೊಳ್ಳಿ. ನಾ ಫೋನ್ ಸಿಕ್ಕಿದ ಮೇಲೆನೆ ಮಲ್ಗೋದು. ಸಾಗ್ರ, ಫೋನ್ನಾಗೇನ್ ಗಂಟೆ ಇಟ್ಟಿಯೇನ? ಮಕ್ಕ ಹೋಗ. ನಾಳೆ ಮುಂಚೆನೆ ಅದೆಲ್ಲಿದ್ರು ನಾನು ಹುಡುಕ್ ತಂದು ಕೊಡ್ತೀನಿ. ಇಲ್ ಮಮ್ಮಿ, ನಾ ಎಲ್ಲ ಕಡೆ ಹುಡ್ಕಾತೋ. ನನ್ ಮೊಬೈಲ್ನ ಯಾರೋ ತಗೊಂಡಾರ ಅಂತ ಅನ್ಸ್ತದ. ಹಾಗ ಯಾರಾದ್ರೂ ತಗೊಂಡಾರಂತ ನಂಗೆ ಗೊತ್ತಾದ್ರ ನಾ ಮಾತ್ರ ಸುಮ್ನಿರಂಗಿಲ್ಲ. ಮುಚ್ಚು ಬಾಯ್. ನಿನ್ ಫೋನ್ ನ ಬೇರೆಯವ್ರು ಯಾಕೆ ತಗೋತಾರ? ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ, ಸುಮ್ಮನೆ ಹೋಗ್ ಮಕ್ಕೋ. ಮಾವ ಪಾಪ, ಅವನ ಮೇಲೆ ಯಾಕೆ ರೇಗಾಡ್ತೀರಾ? ಅವನ್ ಏನ್ ಟೆನ್ಷನ್ ಅಲ್ಲಿ ಇದಾನೋ ಏನೋ. ಹೋಗ್ಲಿ ಬಿಡಿ, ನೀವ್ ಯಾಕೆ ಅವನ ಮೇಲೆ ಕೂಗಾಡ್ತೀರಾ? ಗಂಗಾ, ಅವನನ್ನ ಕರ್ಕೊಂಡೋಗು. ಫೋನ್ ನಾಳೆ ಹುಡುಕಿದ್ರಾಯ್ತು. ಗೌರಿ ಹೇಳಿಕತ್ತಿರೋದ್ ಖರೆ ಅದ. ಕರ್ಕೊಂಡು ಹೋಗವ ಇವನ್ನ. ಪಾಪ, ಸಾಗರಿಗೆ ಫೋನ್ ಎಷ್ಟು ಇಂಪಾರ್ಟೆಂಟ್ ಇತ್ತೋ ಏನೋ. ನಾಳೆ ನಾನೇ ಹುಡುಕೊಡ್ತೀನಿ. ಗಂಗಾ, ಈಗ ನೀನ್ ಕರ್ಕೊಂಡು ಹೋಗು. ನಂದಿನಿ, ನಡಿ ಒಳಗ. ಒಬ್ರಲ್ಲ ಒಬ್ರು ಏನಾರ ಗದ್ಲಾಪ್ಸಿರ್ತಾರ. ಸಾಗರ, ಈ ಸತ್ತಿರೋ ಮೊಬೈಲ್ಗೆ ಚಾರ್ಜ್ ಏನೋ ಹಾಕಿ ಜೀವ ಕೊಟ್ಟಿದ್ದಾಯ್ತು. ಇದ್ರೊಳಗಡೆ ಇರೋ ವಿಷಯ ಒಂದ್ ತಿಳ್ಕೊಂಡ್ರೆ ಆಯ್ತು. ಗಂಗಾಸಾಗರ್ ನಾಟಕಕ್ಕೆ ತೆರೆ ಎಳಿಬಹುದು. ಇದೇನೋ ಪ್ಯಾಟರ್ನ್ ಅಂತ ಪ್ರಾಣ ತಿಂತಾ ಇದೆಯಲ್ಲ. ಏನಿರ್ಬಹುದು? ನೀನಾ? ನಾನೇ. ಥೂ, ನೀನ್ ನೀಚ್ ಹೆಂಗ್ಸು ಅಂತ ಗೊತ್ತಿತ್ತು. ಆದ್ರೆ ಕದ್ಯೋ ಬುದ್ಧಿನೂ ಇದ್ದು ಅಂತ ನಂಗೆ ಗೊತ್ತಿಲ್ಲ ಆಗಿತ್ತು. ಗೊತ್ತಾಯ್ತಲ್ವಾ? ಈಗ ಫೋನ್ ಕೊಡು. ಕದ್ದಿದ್ದೋ ಗೆದ್ದಿದ್ದೋ ಈಗ ಅದ್ ನಂದು. ಬರೀ ಕಂಡೋರ್ ನೆಮ್ಮದಿ ಹಾಳು ಮಾಡೋದಷ್ಟೇ ಗೊತ್ತಿರೋದು ಅನ್ಕೊಂಡಿದ್ದೆ. ಆದ್ರೆ ಕಂಡೋರ್ ವಸ್ತು ಕದ್ದು
ಅದು ನಂದೇ ಅನ್ನೋ ಅಷ್ಟು ಸೊಕ್ಕು ನಿಂಗಿದೆ ಅಂದಮೇಲೆ ಅದನ್ನ ಮುರಿದೆ ನಾನು ಬಿಡುತ್ತನಿಲ್ಲ. ನಂಗೆ ಎಲ್ಲೋ ಒಂದು ಕಡೆ ಅನುಮಾನ ಇತ್ತು, ಇಂಥ ಕೆಲಸ ನೀನೇ ಮಾಡಿರ್ತೆ ಅಂತ. ಕೊನೆಗೂ ಸಿಕ್ಬಿದ್ದೆ. ನೋಡ್ ಗಂಗಾ, ಸುಮ್ಮನೆ ಮಾತಿಗೆ ಮಾತು ಬೆಳೆಸ್ಬೇಡ, ಆಮೇಲೆ ಚೆನ್ನಾಗಿರಲ್ಲ ನೋಡು. ಮರ್ಯಾದೆಯಿಂದ ಮೊಬೈಲ್ ಕೊಟ್ಟು ಹೋಗು. ನೀನ್ ಹೀಗೆ ಕೂಗಾಡ್ತಾ ಇದ್ರೆ ನಿನ್ ಮರ್ಯಾದೆನೇ ಹರಾಜಾಗೋದು. ಮನೆಯವ್ರೆಲ್ಲರನ್ನೂ ಕರೆದು ಈ ಫೋನ್ ನಿನ್ನತ್ರನೇ ಇತ್ತು, ನೀನೇ ಕದ್ದಿದ್ದು ಅಂತ ಹೇಳ್ತಿ. ಮಾಡೋದೆಲ್ಲ ಮಾಡಿ ಹೇಗ್ ನಿಂತಿದ್ದೆ ನೋಡು. ಥು, ಸುಮ್ನೆ ಮನೇಲಿ ರಾಧ ಅಂತ ಆಗೋದ್ ಬೇಡ, ಮನೆಯವ್ರ ನೆಮ್ಮದಿ ಎಲ್ಲ ಹಾಳಾಗೋದ್ ಬೇಡ ಅಂತ ನೀನನ್ನ ಸುಮ್ನೆ ಬಿಡ್ತಿದ್ದಿ. ಇನ್ಮೇಲಾದ್ರೂ ಬುದ್ಧಿ ಕಲಿ. ಛೇ, ಅರೆ, ಮೊಬೈಲ್ ಇಲ್ಲೇ ಅದ. ಕರೆನೂ ಎಲ್ಲಾದ್ರೂ ಬಿದ್ದಿತ್ತು ಅಥವಾ ಗಂಗಾನೇ? Oh shit! 28 missed calls!